ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಇವತ್ತು ಮಾಡ್ತಾಯಿದ್ದೀನಿ ನಾನೊಂದು ಮಸಾಲೆ ಸೇವಿಗೆ ಮಾಡ್ತಾಯಿದ್ದೀನಿ ನಾನು. ಅದಕ್ಕೊಂದು 1/4 kg ಅಷ್ಟು ಸೇವಿಗೆಯನ್ನು ತೊಗೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಾ, ಆಮೇಲೆ ಕರಿಬೇವು ಸೊಪ್ಪು, 1 ಕಾಯಿ ಮೆಣಸು, ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಸೇವಿಗೆಯನ್ನು ಚೆನ್ನಾಗಿ ಫ್ರೈ ಮಾಡಿ ಬೇಯಿಸ್ಲಿಕ್ಕೆ ಉಂಟು. ಪಾತ್ರೆ ಇಟ್ಟಿದ್ದೀನಿ ನಾನು. ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡುವ. ಇದನ್ನು ಚೆನ್ನಾಗಿ ಹುರಿಬೇಕು. ಎಣ್ಣೆ ಚೆನ್ನಾಗಿ ಹುರ್ಕೋಬೇಕು. ಇನ್ನು ಮಸಾಲೆ ರೆಡಿ ಮಾಡುವ. ಒಂದು ಬಾಣಲೆ ತೊಗೊಂಡು 1-2-3 ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ. ಅದಕ್ಕೆ ಎಣ್ಣೆ ಸ್ವಲ್ಪ ಕಾಯುವಾಗ ಮಸಾಲೆ ಹಾಕೋದಕ್ಕೆ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಕಡಲೆಬೇಳೆ, ಆಮೇಲೆ ಉದ್ದಿನಬೇಳೆಯನ್ನು ಹಾಕಿದ್ದೀನಿ. ಗ್ಯಾಸನ್ನು ಸ್ಲೋ ಮಾಡಿದ್ದೀನಿ. ಜೀರವನ್ನು ಕೂಡ ಹಾಕಿದ್ದೀನಿ. ಈಗ ಜೀರಾ, ಕಾಯಿ ಮೆಣಸನ್ನೆಲ್ಲ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆಗಲಿದೆ. ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ಫ್ರೈ ಆಗಲಿ. ಇದು ಫ್ರೈ ಆಯಿತು. ಸ್ವಲ್ಪ ಚನ್ನ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲೆ ವಿಚಾರ ಮಾಡ್ತಾಯಿದ್ದೇನೆ. ಇದು ಕೂಡ ಫ್ರೈ ಆಗಬೇಕು ಚೆನ್ನಾಗಿ. ಯಾವುದೇ ತರಕಾರಿ ಹಾಕ್ಕೊಂಡು ಇದಕ್ಕೆ ಕ್ಯಾರೆಟ್, ಕ್ಯಾಪ್ಸಿಕಮ್ ಯಾವುದು ಕೂಡ ಹಾಕ್ಕೋಬೋದು. ಒಂದು ಅರ್ಧ ಗಡಿಯಷ್ಟು ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ ನಾನು. ಇದು ಕೂಡ ಇದರಲ್ಲಿ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಬೇಕು. ಗ್ಯಾಸನ್ನು ಸ್ಲೋ ಅಲ್ಲಿ ಇಡಬೇಕು, ಫಾಸ್ಟಲ್ಲಿ ಇಡಬಾರ್ದು. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ನಾನು. ಇದನ್ನು ಕೂಡ ಮಿಕ್ಸ್ ಮಾಡುವ. ಈಗ ಸೇವಿಗೆಯನ್ನು ಫ್ರೈ ಮಾಡಿ ನೀರಲ್ಲಿ ಬೇಯಿಸಿ ಇಟ್ಟಿದ್ದೀನಿ. ಇದನ್ನು ಹಾಕುವ ಇದಕ್ಕೆ. ಈಗ ಮಿಕ್ಸ್ ಮಾಡಿ ಎಲ್ಲ ಆಯಿತು. ಇನ್ನು ಸಾಕು. ಇನ್ನು ಉಪ್ಪು ಎಲ್ಲ ರುಚಿ ನೋಡಿಕೊಂಡು ಇದನ್ನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ನಾನು. ಪ್ಲೇಟಿಗೆ ಹಾಕು. ಈ ಮಸಾಲೆ ಸೇವಿಗೆ ರೆಡಿ ಆಯಿತು. ತುಂಬ ಟೇಸ್ಟ್ ಆಗುತ್ತೆ. ಏನಿಲ್ಲ ಅಂದರೆ ಈ ಥರ ಸೇವಿಗೆಗಳಿದ್ದರೆ ಮಾಡಿ ಕೊಡ್ಬೋದು ಮಕ್ಕಳಿಗೆಲ್ಲ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಬಿಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕಲಿಸಿ ಅವ್ರು ಕೂಡ ಲೈಕ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.